ಮನುಷ್ಯರು ನಮಸ್ಕಾರ. ಒಳ್ಳೆಯದಾಗಿದೆ. ಪೆಟ್ಲಂಡಿ ಬಾರಿಸ್ತೀನಿ. ಪೆಟ್ಲಂಡಿ ಪ್ರಚಂಡ ಪ್ರಚಂಡ ಪ್ರಚಂಡ. ಈ ವರ್ಷ ಬಂದ ರಗಳೆ ತೆಗಿತ್ಯ. ನನಗೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಆಯ್ತು ನೋಡ್ಬೇಕು ಕಾಣಬೇಕು ಅಂತ ಬಹಳ ಆಸೆಯಲ್ಲಿದ್ದಿದ್ದೆ. ಇದು ನನಗೆ ಒಂದು ಸೌಭಾಗ್ಯ ಅಂತ ಭಾವಿಸ್ಕೊಂಡು ನಮಗೂ ಒಂದು ಸಂತೋಷ. ಏನು ಕೆಲವು ವರ್ಷಗಳ ಹಿಂದೆ ಇಲ್ಲಿಗೆ ನೀನು ಬರುವಾಗ ನಾನು ಆಸೆ ಪಟ್ಕೊಂಡಿದ್ದೆ. ಏನು ಈ ನಿತ್ಯ ಕುದುರೆಗೆ ಮುತ್ತು ಕೊಡುವನ್ನ ಒಮ್ಮೆ ಕರೆಸಿಕೊಳ್ಳಬೇಕಿತ್ತು ಅಂತ. ಅದು ಮುಂದೆ ಕೊಟ್ಟದ್ದು ಹೇಳಿ ಇನ್ನು ಕೊಟ್ಟದ್ದು ಹೇಳ. ಇದು ಪಾಪ ನಿನ್ನ ಅನುಕೂಲ ಆಗಿರ್ಲಿ. ಆತ್ಮೀಯ ಏನು ಮೂಷಿಕ ಯಾವ್ದನ್ನ ಯಾವ್ದು ಹೆಸರನ್ನು ಬದಲು ಮಾಡಬೇಡ. ನಿನ್ನ ಹೆಸರು ಸಾಯಿಲೆ ಮತ್ತೆ ನಿನ್ನ ಮುಖ ನೋಡಿ ಹೆಸರಿಟ್ಟದ್ದು. ಹೌದಾ? ಅಲ್ಲ ತೊಂದ್ರೆ ಇಲ್ಲ. ನೀನು ಇದೆಲ್ಲ ಜೋರ್ ಮಾತಾಡ್ತೀಯ ಗೊತ್ತುಂಟ. ನನಗೆ ರೂಪಕ್ಕೆ ಒಪ್ಪು ಹಾಗೆ ಹೆಸರಿಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಿನ್ಗೆ ಇದು ಉಂಟ ಮರೆ ನೋಡು. ನಿನ್ಗ ಅಪ್ಪ ಅಮ್ಮ ಹೆಸರಿಟ್ಟದ್ದು ನೋಡಿ. ಎಂತ ಹೆಸರು ನೋಡು. ಪ್ರಚಂಡ ಗೋರ್ದಂಡ ಸಾಹಸಿ. ನಾನು ಕುಳದಂಡಕ್ಕೆ ಸಾಹಸಿ. ಗೋರ್ದಂಡ ಸಾಹಸಿ. ಹಾಗಾಗಿ ಪ್ರಚಂಡ ಅಂತ ಇಟ್ಟಿರ್ಬೇಕು. ವಿಶ್ವದಲ್ಲಿ ಖ್ಯಾತಿಯನ್ನು ಮಾಡಿದವ ಮಾರೆ ನೀನು. ವಿಶ್ವನಾಥನೇವಲ್ಲ ನೀನಿದ್ದೇಳವೇ? ಹೌದೌದು. ಮತ್ತೆ ನಾವು ಯಾವತ್ತು ಗಣಪತಿಯನ್ನು ಆರಾಧಿಸಿ ಮುಂದೆ ಹೋಗುವುದು. ಹೌದು. ಈ ವರ್ಷ ನಮ್ಮ ಜೊತೆಗೆ ಗಣಪತಿ ಇರಬೇಕು. ಗಣಪತಿಯ ವಾಹನಕ್ಕಿದ್ದಂತ ಹೆಸರಿದ್ದವ ಒಬ್ಬ ಇದ್ದಾನಲ್ಲ, ಅದೇ ಯೋಗ ನೋಡ. ಹೌದು ಹೌದೌದು. ಎಲ್ಲಿಗೆ ಹೋಗುವುದ್ರ ಜೊತೆ ಆಗಿ ಹೊರಡುವವರು. ಹೌದು. ಆತ್ಮೀಯ ಏನ ಬದುಕು ನೆಮ್ಮದಿಯಿಂದ ಇರಬೇಕು ಅಂತ. ನಿನ್ನ ಬಗ್ಗೆ ಬಹಳ ಬೇಸರ ಮರೆ. ಇಷ್ಟು ವರ್ಷ ಆದ್ರೂ ನೋಡು ನಿನಗೆ ವರ್ಷ ಅದೇ ಕಾಣ್ತದ ಮರೆ. ನನಗೆ ವರ್ಷ ಆಗಿದೆ ಅಂತ ಹೇಳುದು. ನಿನಗೆ ವರ್ಷ ಆಯ್ತಾ? ಎಷ್ಟಾಯ್ತು? ಈಗ ನೋಡ ಮುಖ ನೋಡ್ರೆ ಗೊತ್ತಾಗ. ಏನಾಯ್ತು ಮುಖದಲ್ಲಿ? ಕೈ ನೋಡ ನೆನೆಸಿಟ್ಕೊಂಡು ಆಯ್ತು. ನಾನು ಎಷ್ಟು ವರ್ಷ ಆಗಿದೆ ನಮಗೆ. ಮತ್ತೆ ಇಲ್ಲವೇ ಇಲ್ಲ. ಬಂಗಾರದಂತ ಬದುಕನ್ನು ನಮಗೆ ಹೇಗೆ ಬೇಕು ಹಾಗೆ ಬಳಸಿಕೊಳ್ಳುವುದಕ್ಕೆ ಪ್ರೀತಿಯ ಅಣ್ಣ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಿನಗೇನಾದ್ರೂ ಮಂಡ್ಯ ವಿಷಯ ಉಂಟಾ? ಯಾವುದಕ್ಕೂ ಕೊರತೆ ಇಲ್ಲ. ಅದೇ ಅದೊಂದು ಸಮಸ್ಯೆ ಬಿಟ್ರೆ ಕೊರತೆ ಇಲ್ಲ. ಕೊರತೆ ಇಲ್ಲ ಇಲ್ಲ. ಆದರೂ ಒಂದು ವಿಭಾಗದಲ್ಲಿ ಸ್ವಲ್ಪ ಬೇಸರ. ಎಂತ ನೀನು ಹೇಳಿದಾಗೆ ವರುಷ ಹತ್ತಿರ ಮದುವೆಯ ಪ್ರಾಯಕ್ಕೆ ಬಂದಿದ್ದೆ. ಹೌದು. ಮದುವೆ ಒಂದಾಗ್ಲಿಲ್ಲ. ಮತ್ತೆಲ್ಲ ಮಾಡಿದ್ದೇನೆ. ಕದೀತೇನೆ ನಾನು. ಎಂತದ್ದು? ಈ ಅದ್ರಲ್ಲಿ ಭಯಂಕರ ಚುರುಕು ಮರೆ. ಯಾವುದ್ರ ಅಲ್ಲ ಹೇಳಿ ವಿಚಾರ ಹೇಳು. ಮೊದಲು ಹೇಳು. ಅದೇಯ ಅದನ್ನು ಹೇಳಿದ್ರೆ ಅಪಾರ್ಥ ಆಗಿತ್ತು. ಸರಿ ಬಿಡಿ. ನಿನ್ನ ಬಗ್ಗೆ ಯಾರು ಅಪಾರ್ಥ ಎಣಿಸ್ಕೊಳ್ಳುವರಿಲ್ಲ. ಅಂದ್ರೆ ನೀನು ಆಗಿದ್ದೆ ಅಂತ ಹೇಳಿದ್ದ. ಅದ್ರ ಬಗ್ಗೆ ಎಲ್ಲ ಮಾತಿಲ್ಲ. ಹಾಗೆ ಮದುವೆ ಇರುವಂತ ಶುಭ ಸಂಸ್ಕಾರಕ್ಕೆ ನನಗೂ ಮನಸ್ಸಿದ್ದರು. ಅಣ್ಣ ದಾರಿ ಮಾಡಿ ಕೊಟ್ಟವದಲ್ಲ. ಅದೇ ಯಾಕೋ ಏನು ಗೊತ್ತಿಲ್ಲ. ಇವಾಗ ಭಾಗ್ಯ ಕೂಡಿ ಬರದೆ ಲಗ್ನಕ್ಕೆ ನಾವು ಮುಂದುವರಿಯುವುದು ಕಷ್ಟ ಅಂತ ಕಾಣ್ತದೆ. ನಾನು ಎಷ್ಟು ಕಡೆ ಎಲ್ಲ ಹುಡುಕಿದೆ. ನಾನು ನಿನಗಾಗಿ ನಾನು ನೋಡಿ ಒಂದು ಬಿಡುವ ನಿನಗೆ ನೋಡು ಎಂತ ಆಗ್ತದೆ ನೋಡು ಅಂತ ಲೆಕ್ಕ ಹಾಕ್ದೆ. ನೀನು ನೋಡಿ ಬಿಟ್ಟದಲ್ಲ ನನಗತ್ತು. ಹಾಗಲ್ವಾ? ಅವಳ ಗುಣ ಅವಳ ನಡೆಗೆ ನಿನ್ನ ಯೋಗ್ಯತೆಗೆ ಸರಿಯಾಗಿ ನೀನ್ ಯಾರು ನಿನ್ನ ಯೋಗ್ಯತೆಯನ್ನು ಅಂತಸ್ತೇನು ಗೌರವ ಎಂತದ್ದು ಮತ್ತೆ ಯಾರ ತಮ್ಮ ನೀನು ಅದಕ್ಕೆಲ್ಲ ಆಲೋಚನೆ ಮಾಡ್ಕೊಳ್ಬೇಕಲ್ವ ಮರೆಯ. ಒಟ್ಟಾರೆ ಯಾರನ್ನಾದ್ರೂ ತಂದು ಕಟ್ಲಿಕ್ಕೆ ಆಗ್ತದ? ನಾನು ಮದುವೆ ಆಗುದಿಲ್ಲ. ಯಾರನ್ನ ಮನಸ್ಸಿದ್ರು ನನಗೆ ಒಪ್ಪಿಗೆ ಇಲ್ಲ. ನಿನಗೆ ಒಪ್ಪಿಗೆ ಇದ್ದು ನಾನು ಮದುವೆ ಆಗುದಲ್ಲ. ನನಗೆ ಹಿಡಿಸಬೇಕು. ಆಗ್ಲಿ ಬಿಡು. ಆದ್ರೆ ಮದುವೆಗೆ ಮುಂದೆ ಹುಡುಕಬೇಕಾದ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ನಮಗೂ ಬೇಕಾದ ಹಾಗೆ ನನ್ನ ಇಷ್ಟದಂತೆ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ಒಳ್ಳೆ ಹೆಣ್ಣನ್ನು ನಾನು ನೋಡಿದ್ದೆ. ಹೌದಾ? ನೀವು ನೋಡಿ ಆಯ್ತಾ? ಹೌದಪ್ಪ. ಯಾರು ಮನೆ ಎಷ್ಟು ದೂರ ಹೋಗಬೇಕಾದದ್ದಿಲ್ಲ. ಅಲ್ಲಿ ಎಂತದ್ದೇ ಈ ಪಂಜರದ ಪಕ್ಷಿಯಾಗಿ ಅವರು ಜೊತೆಗಿರ್ಬೇಕು. ಈ ವರ್ಷ ಹಾಗಾಗಿ ಅವಳು ನೀನು ಮದುವೆ ಆಗ್ಬೇಕಂತ ಹಾಕಿದ್ದೆ. ಇದು ಆಗ್ತದ? ಅಲ್ಲಿ ಇರುವುದು ಯಾರು? ಈಗ ಅಣ್ಣನ ಜೊತೆ ಇರುವುದು ಯಾರ? ಅತ್ತಿಗೆ. ಅತ್ತಿಗೆ ಅವ್ರು ಇರುವಾಗ ನೀವು ಹೋಗಿ ಕೇಳಲಿಕ್ಕೆ ಆಗ್ತದ? ನೇರವಾಗಿ ಅತ್ತಿಗೆಯಲ್ಲಿ ಕೇಳಿ ಮಾತಾಡಿ ಆಮೇಲೆ ಏನಾದ್ರೂ ತೀರ್ಮಾನ ಮಾಡ್ಕೊಂಡು ಅತ್ತಿಗೆಗೆ ವಿಷಯ ಮುಟ್ಟಿಸಬೇಕು. ಇರುವಾಗ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ಆಡಿದ ಮಾತಿಗೆ ಅತ್ತಿಗೆ ಅಲ್ಲಗಳೆಯವರಲ್ಲ. ಹೌದಾ? ಆತ್ಮವಿಶ್ವಾಸ ಉಂಟು. ನಿನ್ನನ್ನು ಬೇಡೋ ಮರೆಯ. ನಿನಗೆ ಪ್ರಪಂಚದಲ್ಲಿ ನೀನು ಮದುವೆ ಆಗ್ತೆ ಅಂತ ಸಾಲಾಗಿ ಬಂದು ನಿಲ್ಲುವವರಿದ್ದಾರೆ. ಬಂದು ನಿಲ್ಲುವವರು ಬೇಕಾಗಿಲ್ಲ. ನನ್ನ ಮನಸ್ಸು ಗೆಲ್ಲುವವರಾಗಬೇಕು. ಮನಸ್ಸನ್ನ ಗೆದ್ದವಳು ಒಳ್ಳೆ ಕದ್ದವಳು ಅವಳೆ. ಅಂದ್ರೆ ನಿನ್ನ ಕಲ್ಪನೆಯಲ್ಲಿ ಹೇಳ್ಕೊಳ್ಳುವುದು. ಈಗ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡಿದ್ದೇನೆ ಅಂದ್ರೆ ಅವಳು ಒಪ್ಪಿಗೆ ಆಯ್ತು ನೀನು ಒಪ್ಕೊಂಡೆ ಅಂತ ಲೆಕ್ಕ.
ಇದು ಬೇಡ ಇತ್ತು ನಿನಗೆ. ಕಾರಣಕ್ಕೆ ಈಗ ನಮ್ಮ ಅಣ್ಣನ ಆಶ್ರಯದಲ್ಲಿ ಇದ್ದವರು. ಹೌದು. ಈಗ ಅಣ್ಣ ಹೇಳಿದ್ರೆ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ ಅವರಿಗೆ. ಹೀಗಿದೆ. ಏನೇ ಆಗ್ಲಿ ಈಗ ನಮ್ಮಲ್ಲಿ ತರ್ಕ ಆಗಿದ್ರೆ ಸರಿ ಆಗುದಿಲ್ಲ. ಹೇಳುವ ಕೇಳುವ ನಿಮ್ಮ ಅತ್ತಿಗೆ ಇಲ್ವಾ? ಇದ್ದಾಳೆ. ಹೋಗಿ ಅವರಲ್ಲಿ ಒಂದು ಮಾತು ಕೇಳುವ. ತಡೆ ಯಾಕೆ ಅಲ್ಲ ಮುಹೂರ್ತ ನೋಡಿ ಹೋಗ್ಬೇಕು ಮಾಡಿ. ಎಲ್ಲಿಗೆ ಮುಂದೆ ಆಗ್ಲಿಕ್ಕೆ ಹೋಗುದಲ್ಲ ಇವರು ವಿಷಯ. ಯಾವ್ದು ಅದೇ ಕೇಳುವುದಿಲ್ಲ, ಒಂದು ಮುಹೂರ್ತ ಬೇಡುವ ಮನೆ. ಮುಹೂರ್ತ ಕಾಣುವರು ಈಗ ನಾನು ನಿನ್ನ ಲೆಕ್ಕ ಹಾಕಿ ಹೋಗುವ. ನಮಸ್ಕಾರ ಅಂದೆ. ಇರ್ಲಿ ಎಂದೆ. ಇನ್ನೊಂದು ಕೊಟ್ಟೆ. ಆಗ್ಲಿ ಎಂದೆ. ಈ ವರ್ಷ ನಿಮ್ಗೆ ಎಲ್ಲರೂ ನಮಸ್ಕಾರ ಕೊಟ್ಟೇಬೇಕು. ಮುಗಿತರಿನದ್ದು. ಅಯ್ಯೋ ಈ ವರ್ಷ ನಿಮ್ಮನ್ನು ಬಿಟ್ಟರೆ ಸತ್ಯನಾ ಬದುಕೋದಾರೆ. ಅದೇ ಆಗ್ಲಿ ನಮಸ್ಕಾರ ಅಂದೆ. ಆಗ್ಲಿ ಎಂದೆ. ಆಯ್ತಾಯ್ತು. ಇಲ್ಲೇ ಹೇಗೆ ತಾನು ಬದುಕ್ಲಿ. ನಮಸ್ಕಾರ. ಇನ್ನೊಮ್ಮೆ ಉಪದ್ರ ಆದ್ರೂ ಅಡ್ಡಿಲ್ಲ. ನೀವು ಕೈ ಕೊಟ್ಟರು ಅಡ್ಡಿಲ್ಲ. ತಾನು ಬದುಕ್ಲಿ. ಒಟ್ಟು ನನ್ನ ತಪ್ಪಲ್ಲ. ಅವನು ಇರ್ತದ್ದೇ ಮಾಡಿ ಮೈದುನ ಅತ್ತಿಗೆ ಆಶ್ಚರ್ಯ ಆಯ್ತು. ಯಾಕೆ? ನನಗೆ ನಿರೀಕ್ಷೆ ಇರಲಿಲ್ಲ ನೀನು ಇಷ್ಟೊತ್ತಿಗೆ ಬರ್ತೀಯಾ ಎನ್ನುವುದಾಗಿ. ನನಗೂ ನಿರೀಕ್ಷೆ ಇರಲಿಲ್ಲ. ಹೌದಾ? ಇಷ್ಟೊತ್ತಿಗೆ ಹೋಗಬೇಕಾದ ಪ್ರಮೇಯ ಬರ್ತದೆ ಅಂತ ನಾನು ಆಗಿ ಅಮ್ಮನ ದರ್ಶನ ನಿರೀಕ್ಷೆಯಲ್ಲಿ ಎಲ್ಲವೂ ನಿರೀಕ್ಷೆ. ಅಯ್ಯೋ ಕರ್ಮೇಲೆ ಬರ್ತೇನೆ ನಾನು. ನೀವು ಹಾಗೆ ನಿನ್ ಜೊತೆಗೆ ಇವನು ಬಂದ. ಅವ ನನ್ನನ್ನ ಬಿಟ್ಟಿರುವುದಿಲ್ಲ. ಬಸವನಿಂದ ಬಾಲ ಒಂದೊಂದು ಸತಿ ಮುಂದೆ ಕೇಳುವುದಿಲ್ಲ. ಹಾಗೆ ಬೇಕಾಗ್ತದೆ. ಹೌದು. ಕೆಲವರು ಹಿಂದೆ ಕೆಲವು ಬೇಕಾಗ್ತದೆ. ಹಾಗೆ ಯೋಚನೆ ಮಾಡಿ. ಅದೇ ಇದು ಕೆಲವು ಹಿಂದೆ ಕೆಲವು ಯಾವುದು ಅಲ್ಲ, ಕೆಲವರ ಹಿಂದೆ ಕೆಲವು ಬೇಕಾಗ್ತದೆ ಅಂತ ಹೇಳಿ. ಅದು ಗೌರವ. ಜೈಕಾರ ಹಾಕಲಿಕ್ಕೆ ಕೆಲವರು ದಾರಿ ತೋರಿಸ್ತಾರೆ. ಅದು ಜೈಕಾರ ಹಾಕುವ ಎದುರು ಗಟ್ಟಿದ್ರಡ್ಡಿಲ್ಲ ಅಲ್ವಾ? ಮೈದುನ ನಾನು ಇನ್ನೂ ನೋಡ್ತಿದ್ದೇನೆ. ಏನಾಯ್ತು? ಯಾವತ್ತಿದ್ದ ಹಾಗಿಲ್ಲ. ಏನೋ ಒಂದು ರೀತಿಯಲ್ಲಿ ಮುಖದಲ್ಲಿ ಯಾವುದೋ ಕಳೆ ತುಂಬಿದೆ. ಹಾಗಿರ್ಲಿಕ್ಕಿಲ್ಲ ನೀನು. ಸಾಮಾನ್ಯದವನ ನೀನು. ಭುಜಬಲವಂತ ನೀನು. ಅನೇಕ ಮಂದಿಯನ್ನ ಹೊಡೆದುರುಳಿಸುವಲ್ಲಿ ನೀನು ಶಕ್ತಿವಂತನ